ಪ್ರಥಮದಲ್ಲಿ ಆರಾಧ್ಯ ದೈವ ವಿಶ್ವಾರಾಧ್ಯ ಬಸವಾಂಬೆಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ರೇಣುಕಾದಿ ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನ ಎನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಜೇವರ್ಗಿ ತಾಲೂಕಿನಲ್ಲಿ ನಡೀತಕ್ಕಂಥ ಅಕ್ಕಮಹಾದೇವಿ ಜಯಂತ್ಯೋತ್ಸವವನ್ನು ಕದಳಿ ವನದ ವೇದಿಕೆಯ ಎಲ್ಲ ತಾಯಂದಿರು ಮತ್ತು ಎಲ್ಲ ಸದ್ಭಕ್ತಾದಿಗಳು ಭಾಳ ಅದ್ಧೂರಿಯಾಗಿ ಪ್ರಥಮ ಬಾರಿಗೆ ಈ ಅಕ್ಕಮಹಾದೇವಿ ಜಯಂತಿಯನ್ನು ಮಾಡುವಂಥದ್ದನ್ನು ಭಾಳ ನಮ್ಮೆಲ್ಲರಿಗೂ ಕೂಡ ಖುಷಿ ತರುವಂಥ ವಿಷಯ. ಮೊದಲು ಕೂಡ ಭಾಳ ಅದ್ಭುತವಾದಂಥ ಒಂದು ಸಾಹಿತ್ಯ ಒಂದು ಪರಿಷತ್ತಿನವರು ತತ್ವಪದಗಳ ಸಮ್ಮೇಳನವನ್ನು ಕೂಡ ಭಾಳ ಯಶಸ್ವಿಯಾಗಿ ಇಡೀ ಎಲ್ಲ ಜನರಿಗೂ ಕೂಡ ಒಳ್ಳೆಯ ಒಂದು ವಿಚಾರವನ್ನು ಈ ಒಂದು ಸಮಿತಿಯವರು ಮಾಡಿದ್ದನ್ನು ಎಲ್ಲರೂ ಕೂಡ ಖುಷಿಪಟ್ಟಿದ್ದಾರೆ. ಈ ನಾಳೆ ಬರುವಂಥ ಡೇಟ್ ಏಪ್ರಿಲ್ 2ರಂದು ನಡೀತಕ್ಕಂಥ ಅಕ್ಕಮಹಾದೇವಿಯ ಜಯಂತ್ಯೋತ್ಸವದಲ್ಲಿ ಭವ್ಯವಾಗಿರ್ತಕ್ಕಂಥ ಅಕ್ಕಮಹಾದೇವಿಯ ಭಾವಚಿತ್ರದೊಂದಿಗೆ ಭವ್ಯವಾಗಿರ್ತಕ್ಕಂಥ ಮೆರವಣಿಗೆ, ಬಾಜಾ ಭಜಂತ್ರಿ, ಕುಂಭ ಕಳಸದೊಂದಿಗೆ ತಾಲೂಕಿನೊಳಗೆ ಭವ್ಯವಾಗಿರ್ತಕ್ಕಂಥ ಒಂದು ಮೆರವಣಿಗೆಯೊಳಗೆ ತಾವೆಲ್ಲರೂ ಬರಬೇಕು. ಎಲ್ಲ ಕಡೆಯಿಂದನೂ ಕೂಡ ಬಂದು ಆ ಒಂದು ಅಕ್ಕಮಹಾದೇವಿಯ ಜಯಂತಿಯಲ್ಲಿ ತಾವು ಕೂಡ ಪಾಲ್ಗೊಂಡು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸದ್ಭಕ್ತಾದಿಗಳಿಗೆ ಅಕ್ಕಮಹಾದೇವಿ ಒಂದು ಶರಣ ಸಾಹಿತ್ಯ ಸಮ್ಮೇಳನದ ಪ್ರಶಸ್ತಿಯನ್ನು ಕೊಡಮಾಡುವಂಥ ಲೀಲಾವತಿ ಆರ್ ಪ್ರಸಾದ್ ಅವರಿಗೆ ಅಕ್ಕಮಹಾದೇವಿ ಪ್ರಶಸ್ತಿಯನ್ನು ಕೂಡ ಕೊಡಮಾಡ್ತಕ್ಕಂಥದ್ದು. ಭಾಗ್ಯಶ್ರೀ ಯಾವ ನಮ್ಮ ಶರಣಪ್ರಕಾಶ್ ಪಾಟೀಲ್ ಸಚಿವರಾಗಿರ್ತಕ್ಕಂಥ ಶರಣಪ್ರಕಾಶ್ ಪಾಟೀಲ್ರವರ ಧರ್ಮ ಪತ್ನಿಯರಿಗೆ ಕೂಡ ಅಕ್ಕಮಹಾದೇವಿ ಪ್ರಶಸ್ತಿಯನ್ನು ಕೊಡಮಾಡುವಂಥದ್ದನ್ನು ಕೂಡ ಬಹಳ ಒಳ್ಳೆಯ ಒಂದು ಕಾರ್ಯವನ್ನು ಅಕ್ಕಮಹಾದೇವಿ ವೇದಿಕೆ ಕದಳಿವನದ ವೇದಿಕೆಯವರು ಮಾಡ್ಕೊಂಡು ಬಂದಿದ್ದಾರೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಜನರು ಎಲ್ಲ ಕಡೆಯಿಂದ ಬಂದು ಆ ಒಂದು ಜಯಂತಿಯಲ್ಲಿ ಪಾಲ್ಗೊಂಡು ತಮ್ಮ ಭಕ್ತಿಯನ್ನು ಒಂದು ಪ್ರದರ್ಶನ ಮಾಡಬೇಕನ್ನುವಂಥ ಮಾತನ್ನು ಹೇಳಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೇನೆ.